Hello everyone, Brother this side. So welcome to all for today good news. And if you want earn money online, so ನೀವು ಕೂಡ perfect platform ಜೊತೆ connected ಆಗಿದ್ದೀರಾ. And all of you, so congratulations to all. ಸೊ ಈ ಪ್ಲಾಟ್ಫಾರ್ಮ್ ಅಲ್ಲಿ ಏನ್ ಬೇಕು ಅದನ್ನ ಪಡ್ಕೊಬಹುದು. ಬಟ್ ಫಸ್ಟ್ ಯು ವುಡ್ ಲರ್ನ್. ನಾ ಎಲ್ಲ ಹೇಳೋಕ್ಕಿಂತ ಮುಂಚೆ ಫಸ್ಟ್ ಅದನ್ನೇ ನಾನು ಪ್ರಯತ್ನ ಮಾಡೋದು. ಹೇಳಕ್ಕೆ ಪ್ರಯತ್ನ ಮಾಡೋದೇನಂತಂದ್ರೆ ಫಸ್ಟ್ ಯು ಆಲ್ಸೋ ಲರ್ನ್. ಆಫ್ಟರ್ ಯು ವಿಲ್ ಆಟೋಮೆಟಿಕ್ಲಿ ಅರ್ನಿಂಗ್ ಸ್ಟಾರ್ಟ್ ನೋ. ವೈ? ಬಟ್ ಫಸ್ಟ್ ನೀವು ಕಲೀರಿ. ಇಲ್ಲ ಅಂತಂದ್ರೆ ಲೈಫಲ್ಲಿ ಏನು ಮಾಡೋಕ್ಕಾಗಲ್ಲ. ಏನೇ ಗೊತ್ತಿಲ್ಲದೆ ಕೆಲಸನೂ ಮಾಡೋಕ್ಕಾಗಲ್ಲ. ಗೊತ್ತಿಲ್ಲದೆ ಕೆಲಸ ಮಾಡೋ ತುಂಬಾ ಇದಾವೆ. ಬಟ್ ಆ ಕೆಲಸನ ಯಾರು ಮಾಡಂಗಿಲ್ಲ ಅಂತ ಅನ್ಕೊಂತೀನಿ, ರೈಟ್? ಹಾಗೆ ಈ ವಿಡಿಯೋನ ಮುಖಾಂತರ ನಾನು ಹೇಳಕ್ ಇಷ್ಟಪಡೋದು ಮೈ ಸೆಲ್ಫ್ ಬಲರಾಮ್ ರಾಠೋಡ್ ಫ್ರಮ್ ಕರ್ನಾಟಕ. ಐ ವಿ ಸ್ಟಾರ್ಟೆಡ್ ದ ನ್ಯಾಷನಲ್ ಪ್ರಾಜೆಕ್ಟ್ಸ್. ಸೋ ಮೆನಿ ಪೀಪಲ್ ನನ್ನ ಲೈಫ್ ಅನ್ನು ಲೀಡ್ ಮಾಡ್ತಿದ್ದಾರೆ. ಸೋ ಮೆನಿ ಪೀಪಲ್ ನನ್ನ ಲೈಫ್ ಅನ್ನು ಪೊಟೆನ್ಶಿಯಲ್ ಲೀಡ್ ಮಾಡ್ತಿದ್ದಾರೆ. ಯಾವ ಒಬ್ಬ ಮಾಡಿದ್ದೇನೆ ಅಂತ ಹೇಳ್ತಿದ್ದಾನೆ ಅಂತ ಹೇಳಿ ನಾನು ಹೇಳಕ್ ಹೋಗ್ತಿಲ್ಲ. ಬಟ್ ಈ ಪೊಟೆನ್ಶಿಯಲ್ ಐ ಆಮ್ ಸ್ಟಾರ್ಟೆಡ್ ದ ವರ್ಕ್. ನೀವು ಯಾವುದೋ ಫ್ರೀ ಟೈಮ್ ಅಲ್ಲಿ ಎನಿ ಒನ್ ಡೈಲಿ ಏನು ಗೊತ್ತಿಲ್ಲದೆ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ನಿಮ್ಗೋಸ್ಕರ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್. ಸೊ ನೀವೆಲ್ಲರೂ ಎಲ್ಲರೂ ಮಾಡ್ತಾರೆ ಮಾಮೂಲಿ ಡೈಲಿ ಒಂದು 3 to 4 hours ಮೊಬೈಲ್ಗೆ ಟೈಮ್ ಕೊಡ್ತೀವಿ ನಾವು. ಡೈಲಿ 3 to 4 hours ಸ್ಪೆಂಡ್ ಆನ್ ಮೊಬೈಲ್. ಇದು ನಿಮಗೆ ಪ್ರೂಫ್ ಇಲ್ಲಿ ಬೇಕಂತಂದ್ರೆ ನಿಮ್ಮ ಮೊಬೈಲ್ ಅಲ್ಲಿ ಸೆಟ್ಟಿಂಗ್ ಅಲ್ಲಿ ಹೋಗ್ಬಿಟ್ಟು ಯುವರ್ ಸ್ಕ್ರೀನ್ ಟೈಮಿಂಗ್ ನೋಡ್ಕೊಡ್ರಿ. ಡಿಸ್ಪ್ಲೇ ಸೆಟ್ಟಿಂಗ್ ಅಲ್ಲಿ ಹೋಗ್ಬಿಟ್ಟು ನೀವು ಸ್ಕ್ರೀನ್ ನೋಡ್ಬೋದು ಎಷ್ಟು ನಾವು ವಿಜುವಲ್ ಮಾಡಿದೀವಿ, ಎಷ್ಟು ನೋಡಿದೀವಿ ಅಂತ. ಬಟ್ ಅದಕ್ಕೋಸ್ಕರ ನಾನು ಇಷ್ಟಪಡೋದು ನೀವು ಕೂಡ ಏನು ಲೈಫಲ್ಲಿ ಲೀಡ್ ಮಾಡ್ಬೇಕಂತಿದ್ದೀರಾ. ತುಂಬಾ ಈಜಿ ಇವಾಗ. ಯಾಕೆ ಅಂತಂದ್ರೆ ಟೆಕ್ನಾಲಜಿ ಅಷ್ಟೊಂದು ಇಂಪ್ರೂವ್ಮೆಂಟ್ ಆಗ್ಬಿಟ್ಟೈತೆ. ಟೆಕ್ನಾಲಜಿಗಳಲ್ಲಿ ಅಷ್ಟೊಂದು ಇಂಪ್ರೂವ್ಮೆಂಟ್ ಆಗಿದೆ. ಸೋಷಿಯಲ್ ಮೀಡಿಯಾನು ಅಷ್ಟು ಪವರ್ಫುಲ್ ಆಗಿದೆ. ಜಾಬ್ಗಳು ಬಿಟ್ಬಿಡಿ, ಅಷ್ಟೊಂದು ಪವರ್ಫುಲ್ ಒಂದು ಫಂಡಮೆಂಟಲ್ಸ್ ಹೊಂದಿರುವಂತ ಸೋಷಿಯಲ್ ಮೀಡಿಯಾ. ಸೋಷಿಯಲ್ ಮೀಡಿಯಾದಿಂದ ಎಷ್ಟೋ ಜನ ಅನ್ಎಜುಕೇಟೆಡ್ ಪೀಪಲ್ ಕ್ರೋರ್ಪತಿ ಲ್ಯಾಕ್ಪತಿ ಆಗ್ತಿದ್ದಾರೆ, ಸೆಲೆಬ್ರಿಟಿ ಆಗ್ತಿದ್ದಾರೆ. ವಾಯ್? ಬಟ್ ನೀವು ಕರೆಕ್ಟಾಗಿ ಯೂಸ್ ಮಾಡ್ಕೊಂಡ್ರೆ, ಕರೆಕ್ಟಾಗಿ ಯೂಸ್ ಮಾಡೋದನ್ನ ಕಲ್ತ್ಕೊಂಡ್ರೆ ಈ ವಿಲ್ ಸೊ ಡೆಫಿನೆಟ್ಲಿ ರೈಟ್ ನೀವು ಕೂಡ ಏನು ಲೀಡ್ ಮಾಡ್ಬೋದು. ಹಾಗೆ ನೀವು ಇನ್ಸ್ಟಾಗ್ರಾಮ್ ರೀಲ್ ನೋಡ್ತಾ ಟೈಮ್ ಪಾಸ್ ಮಾಡ್ತೀವಿ ನಾವು. ನಮ್ಮ ಟೈಮ್ ಪಾಸ್ಗೋಸ್ಕರ ನಾವು ಏನೇನು ಯೂಸ್ ಮಾಡ್ತೀವಿ ಗೊತ್ತಾ? ಒಂದು ಯೂಟ್ಯೂಬ್, ಒಂದು ಇನ್ಸ್ಟಾಗ್ರಾಮ್, ಒಂದು ಫೇಸ್ಬುಕ್. ಈ 3 ಆ್ಯಪ್ ನಾನು ಜಾಸ್ತಿ ಯೂಸ್ ಮಾಡ್ತೀವಿ. ಆ 3 ಆ್ಯಪ್ಗಳಿಂದಲೇ ನೀವು ಲ್ಯಾಕ್ ಟುಗೆದರ್ ಇನ್ಕಮ್ ಅನ್ನು ಜನರೇಟ್ ಮಾಡಬಹುದು ಅಪ್ಕಮಿಂಗ್ 3 to 4 months. ಹೌ ಟು? ಹೇಗೆ? ಅದಕ್ಕೋಸ್ಕರ ಪರ್ಸನಲಿ ನಮ್ದು ಮೆಂಟರ್ಶಿಪ್ಗಳಿದಾವೆ, ಪರ್ಸನಲ್ ನಿಮಗೆ ಟ್ರೈನಿಂಗ್ಸ್ಗಳಿದಾವೆ. ಅದರಲ್ಲಿ ನಿಮಗೆ ಅವಕಾಶಗಳು ಸಿಗುತ್ತೆ. ಹೌ ಟು ಮಾನಿಟೈಸ್ ಆನ್ ಸೋಷಿಯಲ್ ಮೀಡಿಯಾ. ನಾವು ಮಾನಿಟೈಸ್ ಅಂದ್ರೆ ಸೋಷಿಯಲ್ ಮೀಡಿಯಾಗಳಿಂದ ಹೇಳ್ತಿಲ್ಲ, ಬಟ್ ಅದೇ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಯೂಸ್ ಮಾಡ್ತಾ ಒಂದು ನ್ಯಾಷನಲ್ ಪ್ರಾಜೆಕ್ಟ್ ಜೊತೆ ಕನೆಕ್ಟ್ ಆಗಿ ನಾವು ಕೂಡ ಅಪ್ಕಮಿಂಗ್ 3 to 4 months ಇನ್ ಲ್ಯಾಕ್ ಟುಗೆದರ್ ಇನ್ಕಮ್ ಜನರೇಟ್ ಮಾಡಬಹುದು. ಹೌ? ಅದನ್ನೇ ಕ್ವಶನ್ಸ್ ಇರೋದು. ಹೌ ಅನ್ನೋಕ್ಕಿಂತ ಮುಂಚೆ ನಾವು ವೈ ಯಾಕೆ ಮಾಡಬೇಕು ಅನ್ನೋದು ಇಂಪಾರ್ಟೆಂಟ್ ಇದೆ. ಆ ವಾಯ್ ಅನ್ನು ತೆಗೆದಾಕ್ಬಿಟ್ರೆ, ಕ್ಲಿಯರ್ ಮಾಡ್ಕೊಂಡ್ರೆ ಲೈಫಲ್ಲಿ ಏನೇ ಮಾಡ್ರಿ, ಎನಿ ಒನ್ ಜಾಬ್, ಎನಿ ಒನ್ ಬಿಸ್ನೆಸ್, ಎನಿ ಒನ್ ವರ್ಕ್, ಯಾವುದೇ ಒಂದು ಕೆಲಸ ಮಾಡ್ಬೇಕು, ಯಾಕೆ ಮಾಡ್ಬೇಕು ಅನ್ನೋದನ್ನು ಕ್ಲಿಯರ್ ಮಾಡ್ಕೊಂಡ್ರೆ ಯು ಆಲ್ಸೋ ಡೆಫಿನೆಟ್ಲಿ ಸಕ್ಸಸ್ಫುಲ್ ಇನ್ ಯುವರ್ ಲೈಫ್. ಯಾಕೆಪ್ಪ ನಿಮ್ಗೆ ಯಾಕೆ ಮಾಡ್ಬೇಕು ಅನ್ನೋದು ಕ್ಲಿಯರ್ ಆದ್ರೆ ನೀವು ಡೆಫಿನೆಟ್ಲಿ ಮುಂದೆ ಮೂವ್ ಆಗ್ತೀರಾ. ಬಟ್ ಅದು ಯಾಕೆ ಅನ್ನೋದು ಡೌಟ್ ಆಗಿದ್ರೆ ಯಾವುದೋ ಒಂದು ಕೆಲಸ ಕ್ಲಿಯರ್ ಆಗಲ್ಲ, ರೈಟ್? ಅದಕ್ಕೋಸ್ಕರ ಇಂಪಾರ್ಟೆಂಟ್ ಇದೆ ವಾಯ್. ಅಂಡರ್ಸ್ಟ್ಯಾಂಡ್ ಆಗ್ತಿದ್ರೆ ಕಮೆಂಟ್ ಮಾಡಿ ಆ್ಯಂಡ್ ಲೈಕ್ ಮಾಡಿ, ಮುಂದೆ ಮೂವ್ ಅಪ್ ಮಾಡಿ. ಇಷ್ಟ ಆಗ್ತಿದ್ರೆ ಇನ್ನು ನೋಡ್ತಿದ್ದೀರಾ ಲೈಕ್ ಮಾಡಿ. ಓಕೆ? ವಾಯ್ ಯಾಕೆ ಅಂತಂದ್ರೆ ಇವಾಗ ನಾನು ಯಾಕೆ ಸ್ಟಾರ್ಟ್ಅಪ್ ಮಾಡ್ತಿದ್ದೀನಿ ಬಿಸ್ನೆಸ್ ಅನ್ನೋದನ್ನು. ಇವಾಗ ನೋಡಿ, ಒಬ್ಬ ಪೀಪಲ್ನ ಮೈಂಡ್ ಹೇಳಕ್ಕಾಗಲ್ಲ, ಒಬ್ಬ ಪೀಪಲ್ ಟ್ಯಾಲೆಂಟ್ ಅನ್ನು ಲೆಕ್ಕಕ್ಕೆ ಹಾಕಕ್ಕಾಗಲ್ಲ. ಯಾವ ರೀತಿ ಬೆಳೀತಾನೆ ಅನ್ನೋದು ಇಂಪ್ರೂವ್ಮೆಂಟ್ ಯಾರಿಗೂ ಗೊತ್ತಿಲ್ಲ. ಅವ್ನು ಯಾವ ರೀತಿ ಯಾವ ಮಟ್ಟಕ್ಕೆ ಬೆಳಿಬಹುದು ಅಂತ ಯಾರು ಹೇಳಕ್ಕಾಗಲ್ಲ, ರೈಟ್? ಅದಕ್ಕೋಸ್ಕರನೇ ಸೋಷಿಯಲ್ ಮೀಡಿಯಾ ತುಂಬಾ ಈಸಿ ಪ್ಲಾಟ್ಫಾರ್ಮ್ಗಳು. ಇವಾಗ ಸೋ ಮೆನಿ ಪೀಪಲ್ ಆಫೀಸಲ್ಲಿ ಕೆಲಸ ಮಾಡೋಕ್ಕೆ ತುಂಬಾ ಬೇಜಾರು. ಅದಕ್ಕೋಸ್ಕರ ಏನ್ ಮಾಡ್ತಾರೆ, ಆನ್ಲೈನ್ ಡಿಜಿಟಲ್ ವರ್ಕಿಂಗ್ ಬಟನ್ ಬಂದ್ಬಿಟ್ಟೈತೆ. ಕೊರೋನಾದಿಂದ ಎಂಡಿಂಗ್ ಲಾಸ್ಟ್ ಕೊರೋನಾ ಮುಗೀತು. ಅದರ ಮೇಲೆ ಜಾಸ್ತಿ ಕೊರೋನಾ ಟೈಮಲ್ಲಿ ಸೋ ಮೆನಿ ಪೀಪಲ್ ಇದರ ಮೇಲೆ ಪರ್ಫೆಕ್ಟ್ ಆಗ್ಬಿಟ್ರು. ಅದರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅವರೇ ಇಂಪ್ರೂವ್ಮೆಂಟ್ ಇವಾಗ ಸೆಲೆಬ್ರಿಟಿ ಆಗಿದ್ದಾರೆ.
ನಾವೇ ಬ್ಯಾಡ್ ಥಿಂಗ್ಸ್, ನಮಗೆ ಏನೋ ಬ್ಯಾಡ್ ಟೈಮ್ ಇತ್ತು, ನಾವು ಮಾಡೋಕ್ಕಾಗಿಲ್ಲ, ರೈಟ್? ಅದಕ್ಕೋಸ್ಕರ ಇನ್ನೂ ನಿಮಗೆ ಕಾಲ ಮಿಂಚಿಲ್ಲ, ತುಂಬಾ ಇಂಪ್ರೂವ್ಮೆಂಟ್ ಆಗ್ತಿದೆ. ಇವಾಗ ಅಪ್ಕಮಿಂಗ್ ಅಲ್ಲಿ ಇನ್ನೂ ಇಂಪ್ರೂವ್ಮೆಂಟ್ ಆಗುತ್ತೆ. ಯಾಕಂದ್ರೆ ಎಲ್ಲ ಡಿಜಿಟಲ್ ಆಗೋದಿದೆ. ಅದೇ ಡಿಜಿಟಲ್ ಅಲ್ಲಿ ನೀವು ಕೂಡ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಿದ್ರೆ, ಇನ್ಸ್ಟಾಗ್ರಾಮ್ ಡೈಲಿ ರೀಲ್ ನೋಡ್ತಿದ್ರೆ, ಅದೇ ರೀಲ್ ನೋಡ್ತಾ ನೋಡ್ತಾ ನ್ಯಾಷನಲ್ ಪ್ರಾಜೆಕ್ಟ್ ಜೊತೆ ಕನೆಕ್ಟ್ ಆಗಿಬಿಟ್ಟು ನೀವು ಕೂಡ ಮಂತ್ಲಿ 20,000 to 30,000 ಇನ್ಕಮ್ ಜನರೇಟ್ ಮಾಡಬಹುದು. ಇಫ್ ಯು ಎಸ್ ಕಮೆಂಟ್ ಆನ್ ಎಸ್. ನೀವೇನೋ ರೆಡಿ ಆಗಿದ್ರೆ ಕಮೆಂಟ್ ಮಾಡಿ. ಯಾಕೆ ಮಾಡ್ಬೇಕಪ್ಪ ನಾವು? ನಮ್ಗೆ ಏನೋ ಖರ್ಚಿಗೆ ದುಡ್ಡು ಬೇಕು, ನಾವೇನೋ ತಗೋಬೇಕು, ಪರ್ಸನಲ್ ಏನು ತಗೋಬೇಕು. ಸ್ಟೂಡೆಂಟ್ ಅವರಿಗೆ ತುಂಬಾ ಇಂಟ್ರೆಸ್ಟ್ ಇರುತ್ತೆ, ಸ್ಮಾರ್ಟ್ ಫೋನ್ ತಗೋಬೇಕು, ಬೈಕ್ ತಗೋಬೇಕು, ಆ ಬೈಕ್ ಬೇಕು, ಏನೋ ಕನಸುಗಳು ಇರ್ತವೆ, ಲ್ಯಾಪ್ಟಾಪ್ ತಗೋಬೇಕು. ಹೌಸ್ ವೈಫ್ ಅವರಿಗೆ ಇರುತ್ತೆ, ಏನೋ ಹಸ್ಬೆಂಡ್ಗೆ ಹೆಲ್ಪ್ ಮಾಡಬೇಕು, ಮನಿಯಲ್ಲಿ ಹೆಲ್ಪ್ ಮಾಡಬೇಕು, ದುಡ್ಡನ್ನು ಅರ್ನ್ ಮಾಡಬೇಕು. ಅನ್ಎಂಪ್ಲಾಯ್ಮೆಂಟ್ಗಳಿಗೆ ಹೆಲ್ಪ್ ಇರುತ್ತೆ, ಯಾವುದೇ ರೀತಿ ಕೆಲಸ ಸಿಗ್ತಿಲ್ಲ, ನಾವು ಏನಾದ್ರು ಕೆಲಸ ಮಾಡಲೇಬೇಕು ಅನ್ನೋದನ್ನ ಮಾಡ್ತಾರೆ. ಎಫರ್ಟ್ ಎಷ್ಟು ಮಾಡ್ತಾರೆ, ಆಫ್ಲೈನ್ ಕೆಲಸ ಮಾಡಿದ್ರೆ ಎಷ್ಟು ಎಫರ್ಟ್ ಆಗ್ತಾರೆ ಗೊತ್ತಾ? ಅದೇ ಎಫರ್ಟ್ ಅಲ್ಲಿ ನೀವು ಕರೆಕ್ಟ್ ಆಗಿ ಡೈಲಿ 1-2 ಅವರ್ ಕೆಲಸ ಟೈಮ್ ಸ್ಪೆಂಡ್ ಮಾಡಿದ್ರೆ, ಕಲ್ಕೊಂಡ್ರೆ ಡೆಫಿನೆಟ್ಲಿ ನೀವು ಮಂತ್ಲಿ 20,000-30,000 ಇನ್ಕಮ್ ಜನರೇಟ್ ಮಾಡ್ತೀರಾ. ಡೈಲಿ 1 hour to 2 hour ಟೈಮ್ ಸ್ಪೆಂಡ್ ಆನ್ ಯುವರ್ ಸೋಷಿಯಲ್ ಮೀಡಿಯಾ, ನಾಟ್ ಎ ಫಾರ್ ಮೀ. ನನಗೇನು ಸ್ಪೆಂಡ್ ಮಾಡಬೇಕಾಗಿಲ್ಲ ನೀವು. ನಮಗೆ ವೀಕಲ್ಲಿ 3 days ಮಾತ್ರ ಟ್ರೈನಿಂಗ್ ಇರುತ್ತೆ. ಬಟ್ ಡೈಲಿ ಯು ಆಲ್ಸೋ ಸ್ಪೆಂಡ್ ಆನ್ ಸೋಷಿಯಲ್ ಮೀಡಿಯಾ 3 to 2 hours. You are coming soon few days successful in your life. Successful ಅಂತ ಹೇಳಲ್ಲ, ಸಕ್ಸಸ್ ಆಗ್ತಾ ಹೋಗ್ತೀರಾ. ವೈ? ದುಡ್ಡು ದುಡ್ಡು ದುಡ್ಡು. ಡ್ರೀಮ್ ಅನ್ನು ಅಚೀವ್ಮೆಂಟ್ ಮಾಡ್ಬೇಕು ನಾವು, ನಾಟ್ ಎ ಫಾರ್ ಮನಿ ಅಚೀವ್ಮೆಂಟ್ ಮಾಡೋಬೇಕಾಗಿಲ್ಲ. ಇಲ್ಲಿ ದುಡ್ಡಿನಿಂದ ಹೋದವನು ಎಂದಿಗೆ ಒಳ್ಳೇದಾಗಿಲ್ಲ, ಅದು ಎಂದಿಗೂ ಮುಂದೆ ಹೊರೆ ಆಗಿಲ್ಲ. ಅದಕ್ಕೋಸ್ಕರ ನಿಮ್ಮ ಲೈಫಲ್ಲಿ ಡ್ರೀಮ್ಸ್ ಇಂಪಾರ್ಟೆಂಟ್ ಇದೆ. ಆ ಡ್ರೀಮ್ಸ್ ಅನ್ನು ನಾವು ಅಚೀವ್ಮೆಂಟ್ ಮಾಡಕ್ಕೆ ಹೊರಡ್ತಿದ್ರೆ ನಾವು ಯಾವ ದಾರಿಲಿ ಹೋಗ್ಬೇಕು ಅನ್ನೋದು ಇಂಪಾರ್ಟೆಂಟ್. ಇವಾಗ ನಮ್ದು ಏನೋ ತಗೋಬೇಕಪ್ಪ, ಇವಾಗ ಸ್ಟೂಡೆಂಟ್ ಇದ್ದಾನೆ, ಫಸ್ಟ್ ಯಾವುದೋ ಸೆಕೆಂಡ್ PU ಕಲ್ತಿದ್ದಾನೆ, ಅವನಿಗೆ ನಾವು ನಾನು ಸೆಕೆಂಡ್ PU ಆದ್ಮೇಲೆ ಏನೋ ತಗೋಬೇಕು ಅಂತ ಡ್ರೀಮ್ಸ್ ಇರುತ್ತೆ. ಐಫೋನ್ ಆಗಲಿ, ಯಾವುದೋ ಸ್ಮಾರ್ಟ್ ಬೈಕ್ಸ್ಗಳಾಗಲಿ, ಏನೋ ಲ್ಯಾಪ್ಟಾಪ್ ಆಗಲಿ, ಏನಾದರೂ ಆಗಲಿ, ಎನಿಬಡಿ ಅವನು ತಗೋಬೇಕು ಅಂತ ಅನ್ಕೊಂಡ್ರೆ ಅಂಥವ್ರಿಗೆ ಇದು ಪ್ಲಾಟ್ಫಾರ್ಮ್ ತುಂಬಾ ನೀಡ್ ಇದೆ. ಸೊ ಈಸಿಲಿ ಎಜುಕೇಟೆಡ್ ಪೀಪಲ್ ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋದನ್ನು ಕಲ್ತಿರ್ತಾರೆ, ಎಲ್ಲ ಗೊತ್ತಿರುತ್ತೆ. ಬಟ್ ಸ್ವಲ್ಪ ಚೇಂಜಸ್ ಮಾಡ್ಕೊಂಡ್ರೆ ಅವ್ರು ತಕ್ಕಂತ ಅವ್ರ ಪರ್ಸನಲ್ ಏನು ತಗೋಬೇಕು ಅಂತಾರೆ ಅದು ಕೂಡ ಅಚೀವ್ಮೆಂಟ್ ಆಗುತ್ತೆ. ನೀವು ಅದರ ಬಗ್ಗೆ ಕೆಲಸ ಮಾಡಿದ್ರೆ ಮನಿ ನಿಮ್ಮಿಂದ ಬರುತ್ತೆ. ನಾಟ್ ಎ ಫಾರ್ ಮನಿ ಹಿಂದೆ ನಾವು ಹೋಗ್ಬಾರ್ದು, ದುಡ್ಡಿಂದ ನಾವು ಹೋಗ್ಬಾರ್ದು. ಲೈಫಲ್ಲಿ ನಾವು ಯಾಕೆ ಮಾಡ್ಬೇಕು ಕೆಲಸ ಅನ್ನೋದು ಇಂಪಾರ್ಟೆಂಟ್, ಕ್ಲಿಯರ್ ಮಾಡ್ಕೊಡ್ರಿ. ಆಮೇಲೆ ಮುಂದೆ ದಾರಿ ಕಂಪಲ್ಸರಿ ಸಿಗುತ್ತೆ. ಎಷ್ಟು ಬೇಕು ಅಷ್ಟು ಭಗವಂತ ಇವಾಗ ನೋಡಿ ತಾಳ್ಮೆ ನೋಡ್ತಾನೆ, ಪರೀಕ್ಷೆ ಮಾಡ್ತಾರಂತೆ. ಆ ಪರೀಕ್ಷೆಯಲ್ಲಿ ನೀವು ಪಾಸ್ ಆಗ್ಬಿಟ್ರೆ ನೋಡಿ, ಇವಾಗ ನೀವು ಡಿಗ್ರಿ ಕಲ್ತಿದ್ರೆ, ಯಾವುದೋ ಒಂದು ಮಾಸ್ಟರ್ ಡಿಗ್ರಿ ಕಲ್ತಿದ್ದೀರಾ, ಇಲ್ಲ ಡಿಗ್ರಿ ಕಲಿತಿದ್ದೀರಾ, ಯಾವುದೋ ಒಂದು ಡಿಪ್ಲೊಮಾ ಆಗಲಿ, BC ಆಗಲಿ, MBA ಆಗಲಿ, MC ಆಗಲಿ, BA ಆಗಲಿ, BCom ಆಗಲಿ, ಯಾವುದೋ ಒಂದು ಡಿಗ್ರಿ ಕಲ್ತಿದ್ದೀರಾ, ಪರೀಕ್ಷೆಗಳು ಇರ್ತವೆ, ಎಕ್ಸಾಮ್ಸ್. ಆ ಎಕ್ಸಾಮಲ್ಲಿ ಪಾಸ್ ಆದರೆ ಮಾತ್ರ ನಿಮ್ಗೇನು ಸಿಗುತ್ತೆ ಅವರು ಸರ್ಟಿಫಿಕೇಟ್ ಸಿಗುತ್ತೆ. ಬಟ್ ಅದೇ ಎಕ್ಸಾಮಲ್ಲಿ ನೀವೇನಾದ್ರು ಫೇಲ್ ಆದರೆ ಸರ್ಟಿಫಿಕೇಟ್ ಸಿಗಾಗಿಲ್ಲ. ಹಾಗೆ ನಿಮ್ಮ ಲೈಫಲ್ಲಿ ಕೂಡ ಭಗವಂತ ಕೊಟ್ಟಿರುವಂಥ ಪರೀಕ್ಷೆಯಲ್ಲಿ ಪಾಸ್ ಆಗಿಬಿಟ್ರೆ ಅದು ನೀನು ಎಷ್ಟು ನಿನಗೆ ಹಿಡ್ಕೊಳಕ್ಕಾಗತ್ತೋ ಏನೋ ಗೊತ್ತಿಲ್ಲ, ಅಷ್ಟೊಂದು ಕೊಡ್ತಾನೆ. ಬಟ್ ಪರೀಕ್ಷೆಯನ್ನು ಪಾಸ್ ಆಗ್ಬೇಕು ಅಂದ್ರೆ ಪ್ರಯತ್ನ, ಕರ್ಮ. ನಮ್ಮ ಕರ್ಮನ ನಾವು ಮಾಡಬೇಕು, ಒಳ್ಳೇದಾಗಿ ಮಾಡಬೇಕು, ಜನಗಳಿಗೆ ಒಳ್ಳೇದು ಹೆಲ್ಪ್ ಮಾಡಬೇಕು. ಯು ಆಲ್ಸೋ ಡೆಫಿನೆಟ್ಲಿ ಸಕ್ಸಸ್ ಇನ್ ಯುವರ್ ಲೈಫ್. ಓಕೆ, ಅಂಡ್ ಎಷ್ಟು ಜನಗಳು ಕನೆಕ್ಟೆಡ್ ಆಗಿದ್ದೀರಾ? ಕಮೆಂಟ್ ಆನ್ ಯುವರ್ ಕಮೆಂಟ್ ಆನ್ ಯುವರ್ ಬೇಸಿಕ್ ಇನ್ಫಾರ್ಮೇಶನ್. ಇಫ್ ಯುವರ್ ನೇಮ್ ಅಂಡ್ ಇಫ್ ಯುವರ್ ಡಿಸ್ಟ್ರಿಕ್ಟ್, ನಾಟ್ ಎ ಫಾರ್ ಇದು ಇಲ್ಲಿ ಕಮೆಂಟ್ ಮಾಡೋದಿಲ್ಲ. ನಮ್ಮ ಟೆಲಿಗ್ರಾಮ್ ನಿಮಗೆ ಗ್ರೂಪ್ ಲಿಂಕ್ ನಾನು ಕಳಿಸ್ತೀನಿ, ಅದರಲ್ಲಿ ನೀವು ಜಾಯಿನ್ ಆಗಿಬಿಟ್ಟು ಆಮೇಲೆ ಸ್ಟಾರ್ಟ್ ಆಫ್ ದ ವರ್ಕ್ ಮಾಡಬೇಕು, ರೈಟ್? ಮತ್ತೆ ಸಿಗ್ತೀನಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ. ಸಿ ಯು. ಅಲ್ಲಿವರೆಗೂ ನಮ್ಮ ಜೊತೆ ಕನೆಕ್ಟ್ ಆಗಿರಿ. ಹಂಗೆ ಹೋಗ್ತಾ ಹೋಗ್ತಾ ಪ್ರೀತಿಯಿಂದ ಹೇಳ್ರಿ ರಾಧೇ ರಾಧೇ. ಬಾಯ್ ಬಾಯ್, ಟೇಕ್ ದ ಕೇರ್, ಬಡಾಕ್ ಹೇಳ್ತೇನೆ. ಟಿಲ್ ನೌ.